ವೀಕ್ಷಕರೇ ನಮಸ್ಕಾರ. ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಈ ಈಕ್ವಿಟಿ ಫಂಡ್ ಕ್ಯಾಟಗರಿಯ ಉದ್ದೇಶನೇ ಲಾರ್ಜ್, ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿರುವಂತಹ ಆಪರ್ಚುನಿಟಿಗಳನ್ನು ಬಳಸ್ಕೊಳ್ಳೋದು. ಯಾಕೆ ಅಂದರೆ ಮಾರ್ಕೆಟ್ನ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಎಕ್ಸ್ಪೋಜರ್ ಸಿಗ್ತಾ ಹೋಗುತ್ತೆ. ಆದರೆ ವಾಸ್ತವವಾಗಿ ಅನೇಕ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ತಮ್ಮ ಪೋರ್ಟ್ಫೋಲಿಯೋನಲ್ಲಿ ಹೆಚ್ಚಿನ ಹಣವನ್ನು ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತವೆ. ಅದಕ್ಕೂ ಒಂದು ಕಾರಣ ಇದೆ. ಯಾಕೆ ಅಂದರೆ ಮಾರ್ಕೆಟ್ ಟಫ್ ಸಿಚುವೇಶನಲ್ಲಿ ಇರುವಾಗ ಲಾರ್ಜ್ ಕ್ಯಾಪ್ ಕಂಪನಿಗಳು ಸ್ವಲ್ಪ ಸ್ಟೆಬಿಲಿಟಿಯನ್ನು ಕೊಡಬಹುದು ಅನ್ನೋ ಕಾರಣಕ್ಕೆ. ಉದಾಹರಣೆಗೆ ಈ ಕೆಲವು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ತಮ್ಮ ಪೋರ್ಟ್ಫೋಲಿಯೋನಲ್ಲಿ 60% ಹೆಚ್ಚು ಅಲೋಕೇಶನ್ ಅನ್ನು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಿಗೆ ಕೊಟ್ಟಿದ್ದಾವೆ. ಆದರೆ ಕೆಲವು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದಾವೆ. ಈ ವಿಡಿಯೋದಲ್ಲಿ ಇಂತಹ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಹೇಗೆ ಪರ್ಫಾರ್ಮ್ ಮಾಡಿದೆ ಮತ್ತು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ನಲ್ಲಿ ನಿಜವಾಗಿಯೂ ಉತ್ತಮವಾದಂಥ ಬೆಟರ್ ರಿಟರ್ನ್ ಅನ್ನು ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗೆ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಕೆಲವೊಂದು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅನ್ನು ನೋಡೋಣ. ಈಗ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಪರ್ಫಾರ್ಮೆನ್ಸ್ ಅನ್ನ ಅವುಗಳ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯ ಜೊತೆಗೆ ಕಂಪೇರ್ ಮಾಡೋಣ. ಇಲ್ಲಿ ಎಲ್ಲ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು 3 ವರ್ಷ ಮತ್ತು 5 ವರ್ಷಗಳ ಅವಧಿಯಲ್ಲಿ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಗಿಂತ ಬೆಟರ್ ಪರ್ಫಾರ್ಮ್ ಮಾಡಿದೆ. ಆದರೆ ಜೆಎಂ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ 10 ವರ್ಷಗಳ ಅವಧಿಯಲ್ಲೂ ಕೂಡ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನು ಬೀಟ್ ಮಾಡಿದೆ. ಇನ್ನೊಂದು ಕಡೆ HSBC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು ಮೋತಿಲಾಲ್ ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಗ್ರೋತ್ 10 ವರ್ಷಗಳ ಅವಧಿಯಲ್ಲಿ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನು ಬೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ವೆಸ್ಕೋ ಇಂಡಿಯಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು ಬರೋಡಾ BNP ಪರಿಬಾಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಇದು 5 ಮತ್ತು 10 ವರ್ಷಗಳ ಪರ್ಫಾರ್ಮೆನ್ಸ್ ಅನ್ನು ಅಳೆಯೋದಕ್ಕೆ ಸಾಕಷ್ಟು ಟ್ರ್ಯಾಕ್ ರೆಕಾರ್ಡ್ ಇನ್ನೂ ನಮಗೆ ಸಿಕ್ಕಿಲ್ಲ. ಈಗ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಹೇಗಿದೆ ಅನ್ನೋದನ್ನು ನೋಡೋಣ. ಇದನ್ನ ಅವುಗಳ ಶಾರ್ಪೆ ರೇಷಿಯೋ ಮತ್ತು ಸಾರ್ಟಿನೋ ರೇಷಿಯೋ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು ಫಂಡ್ ನ ವೊಲಾಟಿಲಿಟಿ ಮತ್ತು ರಿಸ್ಕ್ ಅನ್ನ ಅಳೆಯುತ್ತೆ. ಅಂದ್ರೆ ಫಂಡ್ ನ ಆಕ್ಚುಯಲ್ ರಿಟರ್ನ್ಸ್ ಅದರ ಆವರೇಜ್ ಆನ್ಯುವಲ್ ರಿಟರ್ನ್ ಗಿಂತ ಎಷ್ಟು ಬದಲಾಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಚ್ಚಿದ್ರೆ ರಿಟರ್ನ್ ನಲ್ಲಿ ಹೆಚ್ಚು ಅಪ್ಸ್ ಅಂಡ್ ಡೌನ್ ಇರುವಂತ, ಅಂದ್ರೆ ಹೆಚ್ಚು ಬಂಪಿ ರೈಡ್ ಅಂತ ಅರ್ಥ. ಅದೇ ರೀತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಮ್ಮಿ ಇದ್ರೆ ಪರ್ಫಾರ್ಮೆನ್ಸ್ ಹೆಚ್ಚು ಸ್ಟೇಬಲ್ ಮತ್ತು ಪ್ರೆಡಿಕ್ಟಬಲ್ ಆಗಿರುತ್ತೆ ಅಂತ ಅರ್ಥ. ಈಗ ಹೆಚ್ಚಿನ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಹೋಲ್ಡಿಂಗ್ಸ್ ಹೊಂದಿರುವಂಥ ಎಲ್ಲ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಟಗರಿಗಿಂತ ಹೆಚ್ಚಾಗಿದ್ದಾವೆ. ಅಂದ್ರೆ ಇವು ಕ್ಯಾಟಗರಿಗಿಂತ ಹೆಚ್ಚು ವಾಲಟೈಲ್ ಆಗಿದೆ. ಹೀಗಾಗಿ ಈ ಫಂಡ್ಸ್ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಗಿಂತ ಹೆಚ್ಚಿನ ರಿಟರ್ನ್ಸ್ ನೀಡುವಂಥ ಸಾಧ್ಯತೆ ಇದ್ರೂ ಕೂಡ ಅದಕ್ಕಾಗಿ ಹೆಚ್ಚಿನ ರಿಸ್ಕ್ ಮತ್ತು ವೊಲಾಟಿಲಿಟಿಯನ್ನು ತೆಗೆದುಕೊಳ್ಳಬೇಕಾಗತ್ತೆ. ಈಗ ಶಾರ್ಪೆ ರೇಷಿಯೋ ಅಂದರೆ ಫಂಡ್ ತೆಗೆದುಕೊಂಡಿರುವಂಥ ಪ್ರತಿ ಹೆಚ್ಚುವರಿ ಯೂನಿಟ್ ಆಫ್ ರಿಸ್ಕ್ಗೆ ಬದಲಾಗಿ ಎಷ್ಟು ಹೆಚ್ಚುವರಿ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿದೆ ಅನ್ನೋದನ್ನು ತೋರಿಸುತ್ತೆ. ಅಂತ ತೋರಿಸೋ ಒಂದು ಮೆಜರ್ ಕೂಡ ಹೌದು. ಸಿಂಪಲ್ ಆಗಿ ಹೇಳಬೇಕು ಅಂತಾದರೆ ಈ ಶಾರ್ಪೆ ರೇಷಿಯೋ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಉತ್ತಮವಾದಂಥ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಬರೋಡಾ BNP ಪರಿಬಾಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಹೊರತುಪಡಿಸಿ ಉಳಿದ ಎಲ್ಲ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಶಾರ್ಪೆ ರೇಷಿಯೋ ಕ್ಯಾಟಗರಿಗಿಂತ ಹೆಚ್ಚಿದೆ. ಅಂದರೆ ಈ ಫಂಡ್ಗಳು ಫ್ಲೆಕ್ಸಿ ಕ್ಯಾಪ್ ಫಂಡ್ ಕ್ಯಾಟಗರಿಗಿಂತ ಹೆಚ್ಚಿನ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಜನರೇಟ್ ಮಾಡಿದೆ. ಈಗ ಈ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಸಾರ್ಟಿನೋ ರೇಷಿಯೋ ನೋಡೋಣ. ಸಾರ್ಟಿನೋ ರೇಷಿಯೋ ಕೂಡ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅನ್ನ ಮೆಜರ್ ಮಾಡುವಂಥ ಒಂದು ಮೆಜರ್ಮೆಂಟ್. ಆದರೆ ಇದು ಮುಖ್ಯವಾಗಿ ಡೌನ್ ಸೈಡ್ ರಿಸ್ಕ್ ನ ಮೇಲೆ ಫೋಕಸ್ ಮಾಡುತ್ತೆ. ಅಂದರೆ ಫಂಡ್ ನೆಗೆಟಿವ್ ವಾಲಟಿಲಿಟಿ ಮತ್ತು ಡೌನ್ ಸೈಡ್ ರಿಸ್ಕ್ ತೆಗೆದುಕೊಂಡಾಗ ಅದಕ್ಕೆ ಬದಲಾಗಿ ಎಷ್ಟು ಅಡಿಷನಲ್ ರಿಟರ್ನ್ ಅನ್ನ ಜನರೇಟ್ ಮಾಡಿದೆ ಅನ್ನೋದನ್ನ ತೋರಿಸುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ರಿಟರ್ನ್ಸ್ ಎಕ್ಸ್ಪೆಕ್ಟೆಡ್ ಲೆವೆಲ್ಗಿಂತ ಕೆಳಗೆ ಹೋದಾಗ ಫಂಡ್ ಆ ಡೌನ್ ಸೈಡ್ ರಿಸ್ಕ್ ಅನ್ನ ಎಷ್ಟು ಎಫಿಷಿಯೆಂಟ್ಲಿ ಹ್ಯಾಂಡಲ್ ಮಾಡಿದೆ ಅನ್ನೋದನ್ನ ಈ ಮ್ಯಾಟ್ರಿಕ್ ತೋರಿಸುತ್ತೆ. ಇಲ್ಲಿ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಲ್ಲಿ 4 ಫಂಡ್ಗಳ ಸಾರ್ಟಿನೋ ರೇಷಿಯೋ ಕ್ಯಾಟಗರಿಗಿಂತ ಹೆಚ್ಚಾಗಿದೆ. ಕೇವಲ ಬರೋಡಾ BNP ಪರಿವಾಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮಾತ್ರ ಕ್ಯಾಟಗರಿಗಿಂತ ಹಿಂದೆ ಉಳ್ಕೊಂಡಿದೆ. ಇದರಿಂದಾಗಿ ಈ 4 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಡೌನ್ ಸೈಡ್ ರಿಸ್ಕ್ ಅನ್ನು ಉತ್ತಮವಾಗಿ ಹ್ಯಾಂಡಲ್ ಮಾಡುವಂಥ ಪೊಟೆನ್ಷಿಯಲ್ ಅನ್ನು ಹೊಂದಿದೆ ಅಂತ ಹೇಳ್ಬೋದು. ಈಗ ಈ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಅಪ್ಸೈಡ್ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋನ ನೋಡೋಣ. ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಏರಿಕೆ ಆದಾಗ ಫಂಡ್ ತನ್ನ ಬೆಂಚ್ ಮಾರ್ಕ್ ಹೋಲಿಸಿದ್ರೆ ಎಷ್ಟು ಬೆಟರ್ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ತೋರಿಸುತ್ತೆ. ಅಂದ್ರೆ ಬುಲ್ ಮಾರ್ಕೆಟ್ನಲ್ಲಿ ಫಂಡ್ ಬೆಂಚ್ ಮಾರ್ಕ್ನ ಏರಿಕೆಯಲ್ಲಿ ಎಷ್ಟು ಪಾರ್ಟಿಸಿಪೇಟ್ ಮಾಡಿದೆ ಅನ್ನೋದನ್ನ ಇದು ತಿಳಿಸುತ್ತೆ. ಈಗ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಹೆಚ್ಚಾಗಿದ್ರೆ ಫಂಡ್ ಬೆಂಚ್ ಮಾರ್ಕ್ಗಿಂತ ಉತ್ತಮವಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಅರ್ಥ. ಇಲ್ಲಿ ಹೆಚ್ಚಿನ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡಿಂಗ್ಗಳು ಈ ಹೋಲ್ಡಿಂಗ್ಗಳು ಏನಿದೆ ಹೊಂದಿರುವಂಥ ಈ ಎಲ್ಲ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಬುಲ್ ಮಾರ್ಕೆಟ್ನಲ್ಲಿ ಕ್ಯಾಟಗರಿಗಿಂತ ಉತ್ತಮವಾಗಿ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಇನ್ನೊಂದು ಕಡೆ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಅಂದರೆ ಮಾರ್ಕೆಟ್ ಕುಸಿದಾಗ ಫಂಡ್ ಬೆಂಚ್ ಮಾರ್ಕ್ಗೆ ಹೋಲಿಸಿದ್ರೆ ಎಷ್ಟು ಕುಸಿದಿದೆ ಅನ್ನೋದನ್ನ ತೋರಿಸುತ್ತೆ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಕಮ್ಮಿ ಇದ್ರೆ ಫಂಡ್ ಬೆಂಚ್ ಮಾರ್ಕ್ಗಿಂತ ಕಮ್ಮಿ ಕುಸಿದಿದೆ ಅಂತ ಅರ್ಥ. ಇದು ನಾರ್ಮಲಿ ಇನ್ವೆಸ್ಟರ್ಸ್ಗಳಿಗೆ ಒಂದು ಪಾಸಿಟಿವ್ ಸೈನ್ ಅಂತ ಪರಿಗಣಿಸಲಾಗುತ್ತೆ. ಆದರೆ ಇಲ್ಲಿ ಮೋತಿಲಾಲ್ ಓಸ್ವಾಲ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಹೊರತುಪಡಿಸಿ ಉಳಿದ 4 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಇದೆಯಲ್ಲ, ಇದು ಕ್ಯಾಟಗರಿಗಿಂತ ಹೆಚ್ಚಾಗಿದೆ.
ಅಂದರೆ ಮಾರ್ಕೆಟ್ ಕುಸಿದಾಗ ಈ ಫಂಡ್ಗಳು ಕ್ಯಾಟಗರಿಗಿಂತ ಹೆಚ್ಚು ಕುಸಿಯುವಂಥ ಸಾಧ್ಯತೆ ಇದೆ. ಈಗ ಲಾರ್ಜ್ ಕ್ಯಾಪ್ ಸ್ಟಾಕ್ಗೆ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಹೇಗೆ ಪರ್ಫಾರ್ಮ್ ಮಾಡಿದಾವೆ ಅಂತ ನೋಡೋಣ. ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗೆ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಕೆಲವು ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಿದ್ದಾವೆ. ಈಗ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಪರ್ಫಾರ್ಮೆನ್ಸನ್ನು ಅವುಗಳ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿ ಜೊತೆ ಕಂಪೇರ್ ಮಾಡೋಣ. 3 ವರ್ಷಗಳ ಅವಧಿಯಲ್ಲಿ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು HDFC ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಗ್ರೋತ್ ಇದು ಮಾತ್ರ ತಮ್ಮ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಗಿಂತ ಬೆಟರ್ ಪರ್ಫಾರ್ಮ್ ಮಾಡಿದೆ. ಆದರೆ ಕೋಟಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಇದೆಯಲ್ಲ, ಇದು ಕೆನರಾ ರೊಬ್ಯಾಕೋ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು ಈ ಫ್ರಾಂಕ್ಲಿನ್ ಟೆಂಪ್ಲೆಟಾನ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಬೆಂಚ್ ಮಾರ್ಕ್ ಗಿಂತ ಉತ್ತಮವಾಗಿ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಕ್ಯಾಟಗರಿಯನ್ನು ಬೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದೇ ರೀತಿ 5 ವರ್ಷಗಳ ಅವಧಿಯಲ್ಲಿ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, HDFC ಫ್ಲೆಕ್ಸಿ ಕ್ಯಾಪ್ ಡೈರೆಕ್ಟ್ ಗ್ರೋತ್ ಮತ್ತು ಈ ಫ್ರಾಂಕ್ಲಿನ್ ಟೆಂಪ್ಲೆಟಾನ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿ ಎರಡನ್ನೂ ಕೂಡ ಬೀಟ್ ಮಾಡಿದೆ. ಕೋಟಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಬೆಂಚ್ ಮಾರ್ಕ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡಿದ್ರು ಕೂಡ ಕ್ಯಾಟಗರಿಯನ್ನು ಬೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಕೆನರಾ ರೊಬ್ಯಾಕೋ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ 5 ವರ್ಷಗಳ ಅವಧಿಯಲ್ಲಿ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿ ಎರಡಕ್ಕೂ ಕೂಡ ಕಮ್ಮಿ ರಿಟರ್ನ್ ಅನ್ನ ಜನರೇಟ್ ಮಾಡಿದೆ ಹೋಲಿಸ್ಕೊಂಡ್ರೆ. ಆದರೆ 10 ವರ್ಷಗಳ ರಿಟರ್ನ್ಸ್ ನೋಡಿದಾಗ ಈ ಎಲ್ಲ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿ ಎರಡನ್ನು ಕೂಡ ಬೀಟ್ ಮಾಡಿದೆ. ಈಗ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಶಾರ್ಪೆ ರೇಷಿಯೋ ಮತ್ತು ಸಾರ್ಟಿನೋ ರೇಷಿಯೋ ಮೂಲಕ ಅವುಗಳ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಹೇಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಎಲ್ಲ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಟಗರಿಗಿಂತ ಕಮ್ಮಿ ಇದಾವೆ. ಅಂದರೆ ಇವು ಕ್ಯಾಟಗರಿಗಿಂತ ಕಮ್ಮಿ ವಾಲಟೈಲ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮಾತ್ರ ಕ್ಯಾಟಗರಿಗಿಂತ ಹೆಚ್ಚಿನ ಶಾರ್ಪೆ ರೇಷಿಯೋನ ಹೊಂದಿದೆ. ಅಂದರೆ ಇವುಗಳ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಬೆಟರ್ ಆಗಿದೆ. ಉಳಿದ 3 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಶಾರ್ಪೆ ರೇಷಿಯೋ ಕ್ಯಾಟಗರಿಗಿಂತ ಕಮ್ಮಿ ಇದೆ. ಅಂದರೆ ಅವುಗಳ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಕ್ಯಾಟಗರಿಗಿಂತ ಕಮ್ಮಿ ಇದೆ. ಇನ್ನು ಸಾರ್ಟಿನೋ ರೇಷಿಯೋ ನೋಡಿದ್ರೆ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮಾತ್ರ ಕ್ಯಾಟಗರಿಗಿಂತ ಹೆಚ್ಚಿನ ಸಾರ್ಟಿನೋ ರೇಷಿಯೋನ ಹೊಂದಿದೆ. ಅಂದರೆ ಇವುಗಳು ಡೌನ್ ಸೈಡ್ ರಿಸ್ಕ್ ಅನ್ನ ಉತ್ತಮವಾಗಿ ಹ್ಯಾಂಡಲ್ ಮಾಡಿದಾವೆ ಅಂತ, ಬೆಟರ್ ಆಗಿ ಹ್ಯಾಂಡಲ್ ಮಾಡಿದಾವೆ ಅಂತ ಅರ್ಥ. ಉಳಿದ 3 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಸಾರ್ಟಿನೋ ರೇಷಿಯೋ ಕ್ಯಾಟಗರಿಗಿಂತ ಕಮ್ಮಿ ಇದೆ. ಈಗ ಈ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಅಪ್ಸೈಡ್ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋನ ನೋಡೋಣ. ಇಲ್ಲಿ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಹೊರತುಪಡಿಸಿ ಉಳಿದ 4 ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿಯ ಫಂಡ್ಗಳೇನಿದ್ದಾವೆ ಇದು ಬುಲ್ ಮಾರ್ಕೆಟ್ನಲ್ಲಿ ಕ್ಯಾಟಗರಿಗೆ ಹೋಲಿಸಿದ್ರೆ ಸುಮಾರು ಸಿಮಿಲರ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾವೆ. ಈಗ ಹೆಚ್ಚಿನ ಲಾರ್ಜ್ ಕ್ಯಾಪ್ ಹೋಲ್ಡಿಂಗ್ಸ್ ಹೊಂದಿರುವಂಥ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಮಾರ್ಕೆಟ್ ಡೌನ್ ಆದಾಗ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋನ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲ 5 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಕ್ಯಾಟಗರಿಗಿಂತ ಬೆಟರ್ ಡೌನ್ ಸೈಡ್ ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ದಾವೆ. ಆದರೆ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಡೌನ್ ಸೈಡ್ ಪ್ರೊಟೆಕ್ಷನ್ ವಿಶೇಷವಾಗಿ ಉತ್ತಮವಾಗಿದೆ. ಇದರ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಕೇವಲ 45, ಆದರೆ ಕ್ಯಾಟಗರಿ ಅದು 95 ಇದೆ. ಹಾಗಾದರೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ನಲ್ಲಿ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಮತ್ತು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ನ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಪರ್ಫಾರ್ಮೆನ್ಸ್ ಹೇಗಿದೆ? ಮೊದಲನೇದಾಗಿ ಒಂದು ಆಬ್ವಿಯಸ್ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಹೆಚ್ಚಿನ ಹೋಲ್ಡಿಂಗ್ಸ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಲಾರ್ಜ್ ಕ್ಯಾಪ್ಗೆ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಿಗಿಂತ ಹೆಚ್ಚು ವಾಲಿಟೈಲ್ ಆಗಿದೆ. ಇದನ್ನ ಅವುಗಳ ಹೆಚ್ಚಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೂಲಕ ನಾವು ನೋಡಬಹುದು, ಕಾಣಬಹುದು. ಇನ್ನು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಹೆಚ್ಚಿನ ಹೋಲ್ಡಿಂಗ್ಸ್ ಹೊಂದಿರುವಂಥ ಎಲ್ಲ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು 3 ಮತ್ತು 5 ವರ್ಷಗಳ ಅವಧಿಯಲ್ಲಿ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನು ಬೀಟ್ ಮಾಡಿದ್ದಾವೆ. ಆದರೆ ಹೆಚ್ಚಿನ ಲಾರ್ಜ್ ಕ್ಯಾಪ್ ಸ್ಟಾಕ್ ಹೊಂದಿರುವಂಥ ಕ್ಯಾಟಗರಿಯಲ್ಲಿ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮಾತ್ರ ಈ ಅವಧಿಯಲ್ಲಿ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನು ಬೀಟ್ ಮಾಡಿದ್ದಾವೆ. ಇದಕ್ಕೊಂದು ಕಾರಣ 2003, 2004 ಮತ್ತು ಇತ್ತೀಚಿನ ಅವಧಿಯಲ್ಲಿ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಬೆಟರ್ ಪರ್ಫಾರ್ಮ್ ಮಾಡಿರೋದು ಇರಬಹುದು. ಇದರಿಂದ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗೆ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ 3 ಮತ್ತು 5 ವರ್ಷದ ರಿಟರ್ನ್ ಹೆಚ್ಚಾಗಿರಬಹುದು. ಆದರೆ 10 ವರ್ಷಗಳ ಅವಧಿಯಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗೆ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಹೆಚ್ಚು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇದಕ್ಕೆ ಕಾರಣ ಏನು? ಲಾರ್ಜ್ ಕ್ಯಾಪ್ ಸ್ಟಾಕ್ ಸಾಮಾನ್ಯವಾಗಿ ವಾಲಟಿಲಿಟಿಯನ್ನು ಉತ್ತಮವಾಗಿ ಹ್ಯಾಂಡಲ್ ಮಾಡುತ್ತೆ. ಮತ್ತೊಂದು ಕಡೆ 2018 ಮತ್ತು 2019ರಲ್ಲಿ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಸಾಕಷ್ಟು ಅಂಡರ್ ಪರ್ಫಾರ್ಮ್ ಮಾಡಿದ್ದಾವೆ. ಕನ್ಕ್ಲೂಷನ್ ಏನು? ಒಂದು ವಿಷಯವನ್ನು ಇಲ್ಲಿ ನೀವು ನೆನಪಿನಲ್ಲಿ ಇಟ್ಕೋಬೇಕು. ನಾವು ನೋಡ್ತಾ ಇರುವಂಥ ಪರ್ಫಾರ್ಮೆನ್ಸ್ 2006ರಲ್ಲಿ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕ್ಯಾಟಗರಿಗಳು ಲಾರ್ಜ್ ಕ್ಯಾಪ್ಗಳಿಗಿಂತ ಉತ್ತಮವಾಗಿ ಪರ್ಫಾರ್ಮ್ ಮಾಡಿರುವಂಥ ಟೈಮ್ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದಾಗಿದೆ. ಹೀಗಾಗಿ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗೆ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಬುಲ್ ಮಾರ್ಕೆಟ್ನಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡಿದೆ. ಇದನ್ನು ಅವುಗಳ ಹೆಚ್ಚಿನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಮೂಲಕ ನೋಡಬಹುದು. ಆದರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗೆ ಹೆಚ್ಚಿನ ಅಲೋಕೇಶನ್ ಹೊಂದಿರುವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಬುಲ್ ಮಾರ್ಕೆಟ್ನಲ್ಲಿ ಕ್ಯಾಟಗರಿಗೆ ಸುಮಾರು ಸಿಮಿಲರ್ ಅಪ್ಸೈಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಇಲ್ಲಿ ನಿಜವಾದಂಥ ಡಿಫರೆನ್ಸ್ ಕಾಣಿಸೋದು ಮಾರ್ಕೆಟ್
ಕುಸಿತ ಆದಾಗ ಮಾತ್ರ ಲಾರ್ಜ್ ಕ್ಯಾಪ್ ಹೋಲ್ಡಿಂಗ್ಸ್ ಹೆಚ್ಚಿರುವಂತಹ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಕ್ಯಾಟಗರಿಗೆ ಹೋಲಿಸಿದ್ರೆ ಮತ್ತು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಹೋಲ್ಡಿಂಗ್ಸ್ ಹೆಚ್ಚಿರುವಂತಹ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಿಗೆ ಹೋಲಿಸಿದ್ರೆ ಬೆಟರ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋನ ಹೊಂದಿದೆ. ಹೀಗಾಗಿ ನಿಮ್ಮ ರಿಸ್ಕ್ ಟಾಲರೆನ್ಸ್ ಆಧಾರದ ಮೇಲೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳನ್ನ ಆಯ್ಕೆಯನ್ನ ನೀವು ಮಾಡ್ಕೋಬಹುದು. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಒಂದಕ್ಕಿಂತ ಹೆಚ್ಚು ಫ್ಲೆಕ್ಸಿ ಕ್ಯಾಪ್ ಫಂಡ್ ಇಟ್ಕೋಬೇಕು ಅಂತ ನೀವು ಬಯಸಿದ್ರೆ ಎರಡೂ ರೀತಿಯ ಫಂಡ್ಗಳ ಮಿಕ್ಸ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ನೆನಪಿನಲ್ಲಿ ಇಟ್ಕೊಳ್ಳಿ, ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ಗಾಗಿ ಮಾತ್ರ. ಈಕ್ವಿಟಿ ಫಂಡ್ ಅನ್ನ ಇವ್ಯಾಲ್ಯೂಯೇಟ್ ಮಾಡುವಾಗ ರಿಟರ್ನ್ಸ್ ನ ಜೊತೆಗೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಮತ್ತು ಇದರ ಮ್ಯಾಟ್ರಿಕ್ಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.